ಈ ಸೌಂಡ್ಗೆ ಗುರು ನಮ್ಮ ಹುಡುಗರು ರಾಯಲ್ ಎನ್ಫೀಲ್ಡ್ ಫ್ಯಾನ್ ಆಗೋದು. ಯಾರ್ಪೇಟೆಯಿಂದನೇ ಒಂದು ಒಳ್ಳೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಅದು ಟೌನ್ ಒಳಗಡೆಯಿಂದ. ಬಟ್ ಒಂದು ಭಯ ಕಾಡ್ಬಿಡ್ತು ಗುರು. ನಂದು ಬೇರೆ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಕ್ಯಾಮ್ರಾ ಹಾಕೊಂಡು ಟೌನ್ ಒಳಗಡೆ ಅಷ್ಟೊಂದು ಜನ ಇರ್ತಾರೆ, ಅವ್ರನ್ನೆಲ್ಲ ಹೆಂಗ್ ಫೇಸ್ ಮಾಡ್ಲಿ ಅನ್ನೋದು ನನ್ಗೊಂದು ಆ ಕಾರಣಗಳಿಗೋಸ್ಕರ ನಾನು ಇಲ್ಲಿ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲೊಂದಷ್ಟು ಜನ ಕೇಳ್ತಾರೆ ಮತ್ತೆ ಕಮೆಂಟ್ ಹಾಕ್ತಾರೆ, ನಿನ್ಗೆ ಇವೆಲ್ಲ ಬೇಕಿತ್ತಾ ವ್ಲಾಗ್ ಎಲ್ಲ, ಸುಮ್ಮನಿದ್ರೆ ಆಗಲ್ವಾ ಅಂತ. ಬೇಕಿತ್ತು ಗುರು, ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು. ಬರ್ತಾ ಇರೋ ಒಂದಷ್ಟು ಕನ್ನಡ ಮೋಟೋ ವ್ಲಾಗ್ ಕಂಟೆಂಟ್ಗಳಂತೂ ನ್ಯಾಷನಲ್ ಅಲ್ಲ ಗುರು, ಇಂಟರ್ ನ್ಯಾಷನಲ್ ಲೆವೆಲ್ಗೆ ಟಕ್ಕರ್ ಕೊಡಂಗೈತೆ. ನನ್ನ ಒಂದಷ್ಟು ಕನ್ನಡ ಮೋಟೋ ವ್ಲಾಗರ್ ಇನ್ಸ್ಪೈರ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ನೋಡಿ ಮೋಟೋ ವ್ಲಾಗ್ನ ಮಾಡಲೇಬೇಕು ಅಂತ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿರೋದು. ಒಳ್ಳೊಳ್ಳೆ ಗಾಡಿಗಳನ್ನ ರಿವ್ಯೂ ಮಾಡ್ತಾ, ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ, ಹಿಂಗೆ ನೂರಾರು ಐಡಿಯಾಗಳ ತಲೆಯಲ್ಲಿದೆ, ಎಲ್ಲಾನು ಎಕ್ಸಿಕ್ಯೂಟ್ ಮಾಡೋಣ. ಇದನ್ನೆಲ್ಲ ಮಾಡೋಕ್ಕೆ ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ಎಲ್ಲ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ನಂದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಹೆಚ್ಚಿಗೆ ಹೇಳೋಕ್ಕೇನೂ ಇಲ್ಲ, ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಿಂಗೆ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿ ಇವನ್ನ ಬೆಳೆಸ್ಬೇಕು ಅಂತಿದ್ರೆ ಇನ್ನೊಂದು 3 ಜನಕ್ಕೋ 4 ಜನಕ್ಕೋ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.